ದಿವಂಗತ ಎಸ್.ಎಂ. ಕೃಷ್ಣ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಬಯಸ್ತಕ್ಕಂಥದ್ದು. ಮತ್ತೊಬ್ಬರು ಲಿಂಗೇಗೌಡ ಅಂತೇಳಿ ಪ್ರಾಮಾಣಿಕ ಅಧಿಕಾರಿ ರಾಜೀನಾಮೆ ಕೊಟ್ಟು ಎಕ್ಸೈಸ್ ಡಿಪಾರ್ಟ್ಮೆಂಟ್ಲಿದ್ದವರು. ಎಸ್.ಎಂ. ಕೃಷ್ಣ, ದಿವಂಗತ ಎಸ್.ಎಂ. ಕೃಷ್ಣರವರಿಗೆ, ದಿವಂಗತ ಎಸ್.ಎಂ. ಕೃಷ್ಣರವರು, ಲಿಂಗೇಗೌಡರವರಿಗೆ, ಲಿಂಗೇಗೌಡರವರಿಗೆ ನಾಲ್ಗೆ ಮುಖಾಂತರ ಸಿಟ್ಟನ್ನು ತೋರಿಸ್ಕೊಂಡು ತುಂಬ ನಿಕೃಷ್ಟವಾಗಿ, ಹಗುರವಾಗಿ ಅಥವಾ ಬೇರೆ ತೇಜೋವಧೆ ಆಗೋ ರೀತಿಯಲ್ಲಿ ಯಾರನ್ನು ಯಾವುದೇ ಸಂದರ್ಭಕ್ಕೂ ಬಳಸ್ತಕ್ಕಂಥದ್ದು ಬೇಡ, ಸಂಬೋಧಿಸ್ತಕ್ಕಂಥದ್ದು ಬೇಡ ಅನ್ನುವಂಥದ್ದು ನಾನು ವಿನಂತಿ. ರೈತ ಸಂಘಕ್ಕೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ, ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ, ಸತ್ಯಾಗ್ರಹಿಗಳಿಗೆ, ಆನೆಗಳ ಬಾಧೆಗೆ ಒಳಗಾಗಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ. ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣಪ್ಪ ಅಂತ. ನಾನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ರಾಮನಗರ ವಿಭಾಗ. ನಮಸ್ಕಾರ. ನನ್ನ ಹೆಸರು ಸಹಾಯಕ ಇಲ್ಲಾಂದ್ರೆ ನಾವು ಕರೆಂಟ್ ಕೊಟ್ಟು ಆನೆ ಸಾಯಿಸಿದ್ರೆ ನಮ್ಗೆ ಯಾರು ಏನು ಮಾಡಕ್ ಬರಲ್ಲ. ಅದೇ ಒಂದು ಆನೆ ನೀವು ಯಾವುದೇ ಚಾಲೆಂಜ್ ಮಾಡಕ್ ಕೂಡುದು. ರೈತರು ನೀವು ಅರಣ್ಯ ಇಲಾಖೆದಾರ ಯಾರು ಬರಕ್ ಕೊಡ್ತಾರೆ? ಯಾರಾದ್ರೂ ಸತ್ರೆ ಸರ್ಕಾರ ಅವ್ರ ಮಕ್ಳಿಗೆ ಕೆಲಸ ಕೊಡ್ತದೆ. ರೈತ ಆನೆ ಸತ್ತೋದ್ರೆ 5 ಲಕ್ಷ ಪರಿಹಾರ ಕಟ್ಕೊಡ್ತೀರಾ, 15 ಲಕ್ಷ ಕೊಡ್ತೀರಾ. ಅದೇ 15 ಲಕ್ಷ ನಾವು ಆನೆ ಹೊಡೆದಾಕ್ಬಿಟ್ಟು ಎಲ್ಲಾ ಜಿಲ್ಲೆ ರೈತರುಗಳು ಹೊಡೆದಾಕ್ತಿವಿ, ಅವಕಾಶ ಕೊಡ್ತೀರಾ? ಕರಡಿ ಹೊಡೆದ್ರೆ ಅದಕ್ಕೂ ಪರಿಹಾರ ಇಲ್ಲ. ಸಿಂಹ ತೀರ್ಥಗಳು ಬರ್ತವೆ, ಅದಕ್ಕೂ ಪರಿಹಾರ ಇಲ್ಲ. ಈಗ ಆನೆಗಳು ಹೊಡೆದಾಕ್ತಿವಿ, ಎಲ್ಲಾ ಜಿಲ್ಲೆಯಿಂದ ನಾವೇ ರೈತರುಗಳು ಕ್ರೋಢೀಕರಣ ಮಾಡಿ ನಿಮ್ ಸರ್ಕಾರ ಕಟ್ಕೊಳ್ತೀವಿ, ಒಪ್ಕೋತೀರಾ? ಅಲ್ಲ, ನಾನು ಉತ್ತರ ಕೊಡೋಕ್ಕಾಗಲ್ಲ. ಆ ಪವರ್ ನನಗಿದ್ರೆ ನಾನು ಇವತ್ತು ನೀವೇನ್ ಹೇಳ್ತಾರೆ ಬರೋಕೆ ಇಲ್ಲ. ಪವರ್ ಇದ್ರೆ ಅದಕ್ಕೆ ಇದು ಪಾಲಿಸಿ ಮ್ಯಾಟರ್ಗಳು ಒಪ್ಕೊಂಡೆ. ರಾಜಕಾರಣಿಗಳು ರೋಗಗಳು ನಮ್ಗೆ ಅರ್ಥ ಆಗ್ತಾ ಇದೆ, ನಮ್ದು ಅರ್ಥ ಆಯ್ತಾ? ರೈತರಿಗೆ ಸಹ ಯಾರು ಹೊಣೆ ಆಗ್ತಾರೆ? ನಮ್ಗೆ ಓಡಿಸೋದು, ಪಟಾಕಿ ಹೊಡೆಯೋದು, ಕಾಂಪನ್ಸೇಷನ್ ಮಾಡೋದು ಇಷ್ಟೇ ನಮ್ದು ಒಂದಿದೆ. ಬ್ಯಾರಿಕೇಡ್ ಹಾಕಿದಾಗ ಬ್ಯಾರಿಕೇಡ್ ನ ಕವರ್ ಮಾಡೋದು, ಕಂಪ್ಲೀಟ್ ವರ್ಕ್ ಮಾಡ್ಕೊಳ್ಳೋದು, ಇಷ್ಟು ನಮ್ಮ ಮಟ್ಟದ ಕೆಲಸಗಳಿದ್ದಲ್ಲ ಅಂತ ಆಯ್ತಲ್ಲ. ಈಗ ಕ್ಯಾಪ್ಚರ್ ಮಾಡ್ಬೇಕಂದ್ರೂ ಪರ್ಮಿಷನ್ ತಗೋಬೇಕು ಅಂತ ಆಯ್ತಲ್ಲ. ಹಿಡಿದು ಕಳಿಸ್ಬೇಕಾದ್ರೆ ಅಲ್ಲಿಂದ ಆದೇಶ ಬರೋರು ನಾವೇನು ಮಾಡಕ್ಕಾಗಲ್ಲ. ನಾವು ನನ್ನ ಕೆಲಸ ಮಾಡ್ತಾ ಇದೀವಿ. ನೀವೇನು ಮಾಡ್ತಾ ಇರ್ತ ಆಟ ಆಡ್ತಾರೆ ಅಂತ ನೋಡ್ತಾ ಇದ್ದೀರಿ ಅಷ್ಟೇ. ಆಟ ರಾತ್ರಿಯೆಲ್ಲ ಓಡಿ ಬಂದು ಈ ಕಡೆ ಬಂದು 3 ದಿನದಿಂದ ಡೈಲಿ ಬಂದಾದ ಒಂದು ಯಾರು ಅಲ್ಲಿ ನೋಡ್ದಾರಿಲ್ಲ. ರಾತ್ರಿ ಗದ್ದೆ ಯಾವ್ದು ತೋಟ ಏನ್ ಮಾಡಿ ಮತ್ತೆ ನಾನೇನ್ ಮಾಡ್ತೀನಿ? ಅವ್ರು ಯಾರೋ ಒಬ್ಬ ಫೋನ್ ಮಾಡ್ತಾನೆ, ನಾನು 3 ಬಂದಿದ್ದಾವೆ ಅಂತ. ಹ್ಞೂ ಅಂದ್ರೆ ಯಾರು ಇಲ್ಲ. ಯಾವ್ದೋ ಒಂದು ಇದು ಮಾಡಿದಿರಲ್ಲ, ಫೋನ್ ಮಾಡ್ತಾನೆ, 3 ಬಂದಿದ್ದಾವೆ, 3 ಬಂದಿದ್ದಪ್ಪ, ಯಾರು ಇಲ್ಲ. ಫೋನ್ ಮಾಡ್ತಾರೆ ಅಷ್ಟೇ. ಬರೀ ಮಾತು ಕಥೆಲ್ಲ ಆಗ್ತಿರೋ ಮಾತು. ನೀವು ಕರೆಕ್ಟ್ ಆಗಿ ನಿಮ್ಮ ಒಂದು ಇಚ್ಛಾಶಕ್ತಿಯಿಂದ ಓಡಿಸಿದ್ರೆ ಓಡಿಸ್ಬೋದು. ನಾವು ಬನ್ನಿ ನೋಡಿ, ಕೆಲಸ ಮಾಡ್ತಾ ನೋಡಿ. ಬೇಕಾದ್ರೆ ನೀವು ಸ್ಟಾಫ್ ಇದ್ದಾರೆ, ಬೇಕಾದ್ರೆ ಎಲ್ಲ ನಿಲ್ಸ್ಕೊಂಡು ಮಾತಾಡ್ತೀವಿ. ನಾವು ಹಳ್ಳಿ ಒಳಗಡೆ ಹೋಗಿದ್ರೆ ರೈತ ಹೊಡಿತಾರೆ. ನೀವು ನಮ್ಗೆ ರಕ್ಷಣೆ ಕೊಡಿ, ಫಸ್ಟ್ ನೀವು ಕೆಲಸ ಮಾಡಿ ಅಂದ್ರೆ ಮಾಡ್ತಾರೆ. ನೀವು ನಾವೊಬ್ಬ ಮನೇಲಿ ಇದ್ದೀವಿ, ನಾವು ಮದುವಾಗಿದ್ದೀವಿ, ನಾವು ರಂಗ ಪಡ್ಕೊಳ್ಳಿ, ನೀವು ಹಂಗೆ ಏನಾಗುತ್ತೆ?
ಬೇರೆ ಹೇಳಿ ಸರ್. ಆ ವಿಚಾರಗಳಂತೆ ನಮ್ಮ ರಾಮನಗರ ಸಂಸ್ಥಾಪನೆ ಇದೆಯಲ್ಲ, ಆ ಖಂಡಿತವಾಗಿ ನಾವು ಮನೆಯಲ್ಲಿ ಏನ್ ಸರ್ ಒಂದು ರಾತ್ರಿ 12ವರೆಗೆ ಕೇಳಿ ಪೊಲೀಸ್ ಕಂಟ್ರೋಲ್ ಸರಿ. ಫೋನ್ ಬರ್ತದೆ, ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲ. ಏನ್ ಮತ್ತೆ ಆನೆ ಮುಂದಾರ ಕಾರ್ಯಕ್ರಮ ನೀವ್ ಹೇಳ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ? ಅವರಿಂದ ಅವರು ಅಸಮರ್ಥತೆ ಅನ್ನೋದಾದ್ರೆ ಇವ್ರನ್ನ ಪಟ್ಟು ಕೊಡುವ, ಅವ್ರನ್ನ ಇವನ್ನೆಲ್ಲ ಸೇರಿ ನಾವು ಇಲ್ಲೇ ಕೂತ್ಕೊಂಡು ತೀರ್ಮಾನ ಹಾಕೋದಾ? ಕೈ ಎತ್ತಿ ರಾತ್ರಿ ಆದ್ರೆ ಎಷ್ಟು ಜನ ಇರ್ತೀವಿ? ಸ್ವಲ್ಪ ಇರೋ ಈ ರಾತ್ರಿಗೆ ನಾಳೆ ಬೇರೆ ಊರಿನಿಂದ ಇಲ್ಲ ಕಳ್ಸೋದಿಲ್ಲ ನಮ್ಮ ಹಳ್ಳಿ ಭಾಷೆ. ಹಾಗಾಗಿ ಇದು ಈ ವಿಚಾರ ಮತ್ತೆ ಇಲ್ಲಿಗಳನ್ನ ಇಲ್ಲಿಗೆ ಭಾರತ ದೇಶದಲ್ಲಿ ಒಳ್ಳೆ ಆಗ್ತಕ್ಕಂಥ ಜವಾಬ್ದಾರಿ ನಿರ್ವಹಿಸ್ತಿಲ್ಲ. ಆಮೇಲೆ ಕೊಟ್ಟರು ಕೂಡ 1 ಎಕರೆ 2 ಎಕರೆ ಡ್ಯಾಮೇಜ್ ಆದರೆ ಅದರ ಪರಿಹಾರ ಒಂದು ತೆಂಗಿನ ಮರ ಬಿದ್ದರೆ 2,000 ಆಗ್ತದೆ. 10 years ಮಾಡಿದ್ದೀವಿ. ಇವೆಲ್ಲ ಅವೈಜ್ಞಾನಿಕ. ಮತ್ತು ಇದೆಲ್ಲ ಒಂದು ರೀತಿ ನಮ್ಮನ್ನ ಕನ್ಸಿಡರ್ ಮಾಡಿ ಪರಿಹಾರ ಕೊಡೋದು ಭಿಕ್ಷೆ ಕೊಟ್ಟಂಗೆ. DF ಎಲ್ಲ ಮಾತಾಡೋದು ಅವ್ರು ಯಾರೂ ಇಲ್ಲ. ಆನೆಗಳ ಅಭಯಾರಣ್ಯ, ಇನ್ನೊಂದು ಕಡೆ ವನ್ಯಜೀವಿ ಧಾಮ. ಅಲ್ಲಿರ್ಬೇಕಾದ ಆನೆಗಳು ನಮ್ಮ ಕಡೆ ಬರ್ತಾವೆ ಅನ್ನೋದಾದ್ರೆ ಅದು ಮುಂಗಾರು ಹಿಂಗಾರು ಅನ್ನೋಂಗಿಲ್ಲ, ಮಳೆಗಾಲ ಚಳಿಗಾಲ ಅನ್ನೋಂಗಿಲ್ಲ. ಆನೆಗಳು ಎಲ್ಲ ಥರದ ಹಂದಿಗಳಾದಿಯಾಗಿ ಪ್ರವೇಶ ಮಾಡ್ತಾರೆ. ರುಚಿ ಬಿದ್ದುಬಿಟ್ಟದು. ಈಗ ನಾವು ಈಗ ಈ ಎಲ್ಲರನ್ನೂ ನಿಮ್ಮ ಸಬಾರ್ಡಿನೇಟ್ಸ್ ಈ ಜಿಲ್ಲೆಯಲ್ಲಿ ಭಾಳ ಜನ ರೈತರು ಮಾತಾಡ್ತಾರೆ, ತುಂಬ ತೀಕ್ಷ್ಣವಾಗಿ ಮಾತಾಡೋದು, ಬಾಯಿಲಿ ಆ ಮಾತುಗಳು ಬರ್ತಾರೆ. ಸೊ ಅದಕ್ಕೆಲ್ಲ ಯಾರು ಈ ಜಿಲ್ಲೆಯಲ್ಲಿ ನಾನು ಕೇಳಿದ್ವಿ ಬರೋಕ್ಕೆ ಮೊದಲು ನಿಮ್ಮ DF ಹೇಳ್ತಿದ್ರು ತುಂಬ ಸ್ಟಾಫ್ ಕೊರತೆ ಇದೆ ಅಂತ. ಸಿಬ್ಬಂದಿನೇ ಇಲ್ಲದೆ ಇದ್ದಾಗ ಹೇಗೆ ಕಾರ್ಯಾಚರಣೆ ಮಾಡೋದು? ನಿಮ್ಮ ETF ನಾಮಕಾವಸ್ಥೆ ಆಗ್ತದೆ. ಬ್ಯಾರಿಕೇಡಿಂಗ್ ಇವನ್ನ ದಾಟಿ ಆಗಲಿಲ್ಲ. ನಮಗೆ ಆ ಸಮಸ್ಯೆಯಾಗಿ ಉಳ್ಕೊಂಡಾಗ ಶಾಶ್ವತವಾಗಿ ಆನೆಗಳು ಅಲ್ಲಿ ಇರಬೇಕು. ನಿಮ್ಮ ಮೂಲದಲ್ಲಿ ಅಡಿಷನಲ್ ಕ್ಯಾಂಪ್ ಮಾಡೋದು ಪ್ರೊಸೀಜರ್ ಆಗುತ್ತೆ. ನಿಮ್ಮ CCF ಅವ್ರನ್ನು ಬರ್ಮಾಡಿ, ಅವ್ರು ಸಾಧ್ಯ ಬರಲಿ, ನಾವು ಅಷ್ಟೇ ಮುಖ ನೋಡ್ತೀವಪ್ಪ. ಅವ್ರು ಏನು ಹೇಳಿದ್ದಾರೆ ಅದ್ರ ಮೇಲೆ ಸ್ವಲ್ಪ ಒಂದು ರಿಮಾರ್ಕ್ಸ್ ಹಾಕಿ ಎಲ್ಲ ತಗೊಂಡು ಥ್ಯಾಂಕ್ಸ್ ಹೇಳ್ತಾ ಧರಣಿ ಅಂತೀರಿ, ಎಲ್ಲೋ ಸಾಕ್ತಾರೆ ಅಂತ ಹೇಳಿ ನಮ್ದು ಸಾತ್ವಿಕವಾದಂತ ಮಾರ್ಗ. ಸತ್ಯಾಗ್ರಹ ಅನ್ನೋದು ಯುದ್ಧ ಮಾಡದಂಗಲ್ಲ. ಬಹಳ ಅಹಿಂಸಾ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ಪ್ರತಿರೋಧಗಳು ಎದುರಾಗಬೇಕು. ಆ ಮುಖಾಂತರ ಸರ್ಕಾರದ ಇಂದ್ರಿಯಗಳೇನು ಡ್ಯಾಮೇಜ್ ಆಗಿದ್ದಾವೆ, ಸೊ ಅದನ್ನ ಸಿದ್ಧಪಡಿಸಿ ಈ ತರ ಇದೆ, ಅನ್ಯಾಯ ಆಗ್ತಿದೆ ಈ ಜಿಲ್ಲೆಯಲ್ಲಿ. ಕಳೆದ 13 ವರ್ಷಗಳಿಂದ ಆನೆ ದಾಳಿಗೆ ಬಲಿಯಾಗಿರ್ತಕ್ಕಂಥ ರೈತರ ಬದುಕು ಸರ್ವನಾಶ ಆಗ್ತಿದೆ. ಆ ಕಾರಣಕ್ಕೆ ಇದನ್ನ ನಾವು ಒತ್ತಾಯ ಮಾಡಿ ಕಳೆದ 6-7 ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. ಆದರೂ ಕೂಡ ಇಲಾಖೆಯ ಧೋರಣೆ ಸರಿ ಇಲ್ಲ, ಕರ್ತವ್ಯ ಲೋಪದ ಕಾರಣ ಇದೆ. ಆನೆ ಪಡೆ ಮುಖ್ಯಸ್ಥರ ಉದಾಸೀನ ಅಥವಾ ಸೀರಿಯಸ್ನೆಸ್ ಇಲ್ಲದೆ ಇರೋದ್ರಿಂದ ಇವತ್ತು ಈ ಜಿಲ್ಲೆಯಲ್ಲಿ ಆನೆಗಳು ದಾಳಿ ನೋವಿನ ಕಾರಣಕ್ಕೆ ಆಗಿರೋ ನಷ್ಟದ ಕಾರಣಕ್ಕಾಗಿ ನಮ್ಮ ರೈತರಿಗೆ ಸಿಟ್ಟದೆ, ಕೋಪ ಬಂದದೆ. ಆ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದಾಗ್ಯೂ ನಾವು ಶಾಂತಿಯುತ ಮಾರ್ಗದಲ್ಲಿ ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು 4ನೇ ಸಿಟ್ಟಿಂಗ್ಸ್. ಇದು ಹಿರಿಯ ಅಧಿಕಾರಿಗಳು ಬರ್ತಿದ್ದಾರೆ ಅಂತಿದ್ದಾರೆ, ಕಾಯ್ತಿದ್ದೀವಿ. ಅಷ್ಟೇ ಅಲ್ಲ, ಈ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೇನೆ ಡೆಪ್ಟಿ CM ಏನಿದ್ರು ಅವ್ರಿಗೆಲ್ಲ ಕೂಡ ಗಮನಕ್ಕೆ ತಂದಿದ್ದೀವಿ. ಕಳೆದ 2016ರಿಂದ ಇಲ್ಲಿ ತನಕ ಬಹಳಷ್ಟು ಪತ್ರ ವ್ಯವಹಾರ ಮಾಡಿದ್ದೀವಿ. ಏನೆಲ್ಲ ಡಿಮ್ಯಾಂಡ್ಸ್ ಆಗಬೇಕು, ಶಾಶ್ವತವಾಗಿ ಈ ಜಿಲ್ಲೆಯಲ್ಲಿ ಆನೆಗಳು ನಿರಂತರವಾಗಿ ಕಾಡ್ತಾ ಇದೆಯೋ, ರೈತರ ಬೆಳೆ ಮತ್ತು ಬದುಕನ್ನ
ಅದನ್ನು ಸಂರಕ್ಷಣೆ ಮಾಡಬೇಕು, ಅದನ್ನ ಉಳಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒತ್ತಾಯ ಮಾಡ್ತಾ ಅವುಗಳ ಮೂಲ ನೆಲೆಗೆ ಓಡಿಸಿದ್ರೆ ಮಾತ್ರ ಈ ರೈತನ ಬೆಳೆ ಬದುಕು ಉಳಿತದೆ, ಆರ್ಥಿಕವಾಗಿ ಅವನೇನೋ ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರಗಳನ್ನಿಟ್ಟು ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಆಗಿದೆ, ನಾಳೆ ನಾಡಿದ್ದೆಲ್ಲ ಇರ್ತದೆ. ಸೊ ನಮ್ಮ ಅನಿರ್ದಿಷ್ಟಾವಧಿ ಎನ್ನುವಾಗ ಕೇವಲ ಇವತ್ತಿಗೆ ಸೀಮಿತ ಅಲ್ಲ. ಅಧಿಕಾರಿಗಳ ಮೇಲೆ ಅರಣ್ಯ ಭವನದ ಅಧಿಕಾರಿಗಳು ಅವ್ರ ಕಣ್ಣು ಕಿವಿ ಎಲ್ಲ ಇದ್ದು ಬರಬೇಕು. ಬಂದಾದ್ಮೇಲೆ ನಮ್ಮ ಅಹವಾಲುಗಳೇನಿದಾವೋ, ಡಿಮ್ಯಾಂಡ್ಗಳೇನಿದ್ದಾವೋ ಅವುಗಳನ್ನ ನಾವು ಅವ್ರ ಮುಂದೆ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಪೂರಕವಾಗಿ ಸ್ಪಂದಿಸದ್ದೇ ಆದರೆ ನಾವು ಯೋಚನೆ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ. ಇಲ್ಲ ಅಂದರೆ ಬೇರೆ ದಾರಿ ಇದ್ದಾವೆ, ನಮಗೂ ಬೇರೆ ಮಾರ್ಗಗಳಿದ್ದಾವೆ. ಹೇಗೆ ಅಧಿಕಾರಿಗಳನ್ನ ಮಣಿಸ್ಬೇಕು, ಆನೆಗಳನ್ನ ಈ ಜಿಲ್ಲೆಯಿಂದ ಅಂತಿಮ ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಏನೇನೆಲ್ಲ ಮಾಡ್ಬೋದು ಆ ಎಲ್ಲ ಆಯುಧಗಳನ್ನ ಇಟ್ಕೊಂಡೇ ಬಂದಿದ್ದೀವಿ. ವೆಪನ್ಸ್ ಅಂದರೆ ಬರೀ ಕೇವಲ ಆಯುಧಗಳಲ್ಲ, ಮದ್ದು ಗುಂಡಲ್ಲ, ಬೇರೆ ಮೀರಿದ ಆಯುಧಗಳು. ಮಹಾತ್ಮ ಗಾಂಧೀಜಿ ಕಲ್ಸ್ಕೊಟ್ಟಿರುವಂಥದ್ದು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥದ್ದು ಇರ್ಬೋದು, ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗ ಇದ್ದಾವೆ. ಆ ಎಲ್ಲವನ್ನ ಬಳಕೆ ಮಾಡ್ತೀವಿ ಒಂದೊಂದಾಗಿ. ಅಧಿಕಾರಿಗಳು ಹೇಳುವಂಥದ್ದು ಸರ್, ನಮ್ಮ ಲಿಮಿಟ್ಸ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಸ್ಟಾಫ್ ಇಲ್ಲ, ಇದು ಸರ್ಕಾರ ಹಂತದಲ್ಲಿ ಆಗ್ಬೇಕು ಅಂತ. ಅರಣ್ಯ ಭವನ ಬಾಗಿಲು ಮುಚ್ಕೋಬೇಕಂಗಿದ್ಮೇಲೆ ಜವಾಬ್ದಾರಿ ಅದು. ಅರಣ್ಯ ಭವನದ ಯಾರು PCCF ಇದ್ದಾರೋ ಅಥವಾ ಅರಣ್ಯ ಸಚಿವರಿದ್ದಾರೋ ಅವರ ಜವಾಬ್ದಾರಿ ಅದು. ಸಿಬ್ಬಂದಿ ಇಲ್ಲ ಅಂದ್ರೆ, ಯಾಕಿಲ್ಲ ಅಂದ್ರೆ ಆನೆ ಕಾಟ ಜಾಸ್ತಿ ಇದೆ, ರೈತರು ನಮ್ಮ ಮೇಲೆ ಮುಗಿ ಬೀಳ್ತಿದ್ದಾರೆ ಅಂತೇಳಿ ಈ ಜಿಲ್ಲೆಗೆ ಇರಬೇಕಾದಂಥ ಸಿಬ್ಬಂದಿಗಳ ಕೊರತೆ ಇದೆ ಅನ್ನುವಂಥದ್ದು ನಮಗೂ ಗೊತ್ತದೆ. ಯಾರು ನಿಭಾಯಿಸ್ಬೇಕು? ಇಲಾಖೆ ನಿಭಾಯಿಸ್ಬೇಕು. ಅರಣ್ಯ ಭವನದ ಹೊಣೆಗಾರಿಕೆ ಅದು, ಅರಣ್ಯ ಸಚಿವರ ಜವಾಬ್ದಾರಿ ಅದು. ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಆನೆಗಳನ್ನ ಬಿಟ್ಬಿಟ್ರೆ ಬೇಡ, ನಮ್ಮ ಜಮೀನುಗಳನ್ನ ನಮ್ಮ ಮಹಿಳೆಯರು ಬಂದವರು ಹೇಳ್ತಿದ್ರು, ನಮ್ಮ ಜಮೀನುಗಳನ್ನ ತಗೊಂಡ್ಬಿಡಿ, ನಮ್ಗೊಂದು ಕೆಲಸ ಕೊಡ್ಸಿ, ನಮ್ಮ ಮನೆ ಯಾರ ಗಂಡು ಮಗನಿಗೋ ಹೆಣ್ಮಗಳಿಗೋ ಇಲ್ಲಿ ನಮ್ಮ ಜಮೀನು ತಗೊಂಡು ವರ್ಷಕ್ಕಿಷ್ಟು ಅಂತೇಳಿ ನಮಗೆ ಭತ್ಯೆ ಕೊಟ್ಬಿಡಿ. ಈ ಡಿಮ್ಯಾಂಡ್ ಇದೆ ನಮ್ದು. ಸಿಬ್ಬಂದಿನೂ ಇಲ್ಲದೆ ಇರುವಂಥದ್ದು, ಆನೆಗಳನ್ನ ಓಡಿಸ್ಲಿಕ್ಕೆ ಆಗದೆ ಇರತಕ್ಕಂಥದ್ದು, ಅಸಹಾಯಕತೆ ಇದು, ಮತ್ತೆ ಅವರ ಅಸಮರ್ಥತೆ ಇದು. ಅಸಮರ್ಥತೆ ಇಟ್ಕೊಂಡು ಇಲಾಖೆನ ನಿಭಾಯಿಸ್ತೀನಿ ಅನ್ನೋದು ಒಳ್ಳೇದಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ಇದೆ, ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಜವಾಬ್ದಾರಿ ಇದೆ, ಈ ಕ್ಷೇತ್ರದ ಸಂಸದರಿಗೂ ಕೂಡ ಜವಾಬ್ದಾರಿ ಇದೆ, ಉಪಮುಖ್ಯಮಂತ್ರಿ ಶಿವಕುಮಾರ್ ಅವ್ರಿಗೂ ಜವಾಬ್ದಾರಿ ಇದೆ. ಆನೆಗಳನ್ನ ಶಾಶ್ವತವಾಗಿ ಮೂಲ ನೆಲೆಗೆ ಓಡಿಸ್ಲಿಕ್ಕೆ ತತ್ಕ್ಷಣದಲ್ಲಿ ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಅಷ್ಟೇ ಕ್ಷಿಪ್ರಗತಿನಲ್ಲಿ ಮುಂದಾಗಬೇಕು, ಸ್ಪಂದಿಸಬೇಕು.